ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಫೆಬ್ರವರಿ 8 ಮತ್ತು 9ರಂದು ನಡೆಯಲಿರುವ ಮಹರ್ಷಿ ವಾಲ್ಮೀಕಿ ಜಾತ್ರೆಗೆ ನಾಯಕ ಜನಾಂಗದ ಕುಲಬಾಂಧವರು ಪಕ್ಷಭೇದ ಮರೆತು ತನು ಮನ ಧನ ಅರ್ಪಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಪುಟ್ಟಯ್ಯ ಅವರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಉಪಾರಕೇರಿಯ ನಾಯಕ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಇನ್ನು ಇದೇ ಸಮಯದಲ್ಲಿ ತಾಲೂಕು ನಾಯಕ ಸಂಘದ ಯುವ ಮುಖಂಡ ಮುತ್ತೂರು ಮೋಹನ್ ಮಾತನಾಡಿ 2025ರ ಫೆಬ್ರವರಿ 8, 9ರಂದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ನಡೆಯಲಿರುವ ಮಹರ್ಷಿ ವಾಲ್ಮೀಕಿ ಜಾತ್ರೆಗೆ ತಾಲೂಕಿನ ಜನಾಂಗದ ಬಂಧುಗಳು ಸ್ವಯಂ ಪ್ರೇರಿತರಾಗಿ ಬಂದು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಇನ್ನು ಸಭೆಗೂ ಮುನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿ ಅವರು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ಶ್ರೀ ವಾಲ್ಮೀಕಿಯವರ ಜಾತ್ರೆ ಹರಿಹರ ತಾಲೂಕಿನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ನಡೀತದೆ. ಅದರಿಂದ ನಾಯಕ ಕುಲಬಾಂಧವರು ಪಕ್ಷ ಭೇದ ಮರೆತು JDS, ಕಾಂಗ್ರೆಸ್, BJP ಎಂದೇ ಆ ಜಾತ್ರೆಗೆ ಆ ವಾಲ್ಮೀಕಿಯವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಪುಟ್ಟನಾಯಕರು ಕೇಳ್ಕೊತಾರೆ ಅಂತ ಹೇಳಿ. ಸೊ ಇವತ್ತೇನು ನಮ್ಮ ಸಮಾಜದ ಪೂಜ್ಯ ಗುರುಗಳು ಬಂದು ನಮ್ಮ ತಾಲೂಕಿಗೆ ಈ ಫೆಬ್ರವರಿ 8 ಮತ್ತು 9ನೇ ತಾರೀಕು ನಡೀತಕ್ಕಂಥ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ವಿಚಾರಗಳ ಬಗ್ಗೆ ಚರ್ಚೆಗೋಸ್ಕರ ಬಂದಿದ್ದರು. ಸೊ ನಾವು ಈ ಮೂಲಕ ಇಡೀ ತಾಲೂಕಿನಾದ್ಯಂತ ಏನು ಕಮಿಟಿ ಅಂತ ಮಾಡಿದ್ದಾರೆ, ಫಸ್ಟು ಸ್ವಯಂ ಪ್ರೇರಿತರು ಬಂದು ಕಮಿಟಿ ಮೆಂಬರ್ಸ್ಗಳಾಗಿ ಅಂತ ಸ್ವಾಮೀಜಿಗಳು ಕರೆ ಕೊಟ್ಟರು. ಸೊ ವಾಲಂಟಿಯರ್ಸಾಗಿ ಯಾರು ಬರೆದಿರೋ ಕಾರಣದಿಂದ ಸಕ್ರಿಯವಾಗಿ ಯಾರು ಪಾಲ್ಗೊಂಡು ಕೆಲಸ ಮಾಡೋಕ್ಕೆ ಇಷ್ಟ ಇದ್ದಾರೋ ಅವರವರೇ ಬಂದು ಪಾಲ್ಗೊಂಡಿದ್ದಾರೆ. ಸೊ ಇದ್ರ ಜೊತೆಗೆ ಈಗಾಗಲೇ ಹಿಂದ್ಗಡೆ ಏನು ತಾಲೂಕು ಸಂಘಟನೆ ಚಾಲ್ತಿಯಲ್ಲಿದೆ, ಆ ತಾಲೂಕು ಸಂಘಟನೆಗಳ ಜೊತೆಗೂಡಿ ಇದು ಇವತ್ತು ಜಾತ್ರಾ ವಾಲ್ಮೀಕಿ ಜಾತ್ರಾ ಕಮಿಟಿ ಏನು ಮಾಡಿದ್ದಾರೆ ಅವರು ಒಟ್ಟುಗೂಡಿಕೊಂಡು ಜೊತೆಗೆ ಇತರೆ ಏನು ಮುಖಂಡರುಗಳಿದ್ದೀರಿ, ಸಮಾಜ ಮುಖಂಡರುಗಳಾಗಿರ್ಬೋದು, ಇತರೆ ಗ್ರಾಮದ ಮುಖಂಡರುಗಳಿಗೆಲ್ಲ ಸೇರಿ ಜಾತ್ರೆಗೆ ನಮ್ಮ ಕೈಲಾಗಿರ್ತಕ್ಕಂಥ ಸಹಾಯ ತನು ಮನ ಏನು ಹೇಳಿದ್ರೆ ಈಗಾಗಲೇ ಹಿಂದೆ ಹೇಳಿದಂಗೆ ಎಲ್ಲರೂ ಸಹಾಯ ಮಾಡೋದ್ರ ಮೂಲಕ ಜಾತ್ರೆಗೆ ಭಾಗವಹಿಸಿದ ಜೊತೆಗೆ ನಾವು ಕೂಡ ಒಂದು ಒಟ್ಟಾಗಿ ಇದ್ದೀವನ್ನೋ ಒಂದು ಸಂದೇಶನ ಸಮಾಜಕ್ಕೆ ಸಾರಬೇಕು. ಆ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಮಾಡೋಕ್ಕೆ ಈ ನಿಟ್ಟಿನಲ್ಲಿ ಹೋಗಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಎಲ್ಲ ಸಮಾಜದ ಮುಖಂಡರುಗಳಿಗೆ, ಸಮಾಜದ ಬಂಧುಗಳಿಗೆ ಮತ್ತು ಇತರೆ ಜನಗಳನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ನಾವು ಈ ಜಾತ್ರಾ ಮಹೋತ್ಸವಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಮ ಕೈಲಾದಷ್ಟು ತನು ಮನ ಎಲ್ಲನೂ ತಾಲೂಕಾದ್ಯಂತ ಸಹಾಯ ಮಾಡಿ ಗುರುಗಳಿಗೆ ಜಾತ್ರೆ ಮಾಡ್ತಾ ಇರೋದಕ್ಕೆ ಸಿದ್ಧವ ಅವ್ರಿಗೆ ನಾವು ಹೆಚ್ಚಿನ ಸಹಾಯ ಮಾಡಿ ಅವ್ರನ್ನ ಅಭಿವೃದ್ಧಿ ಮಾಡೋಂಗೆ ನಮ್ಮ ಜನಾಂಗದ ಅಭಿವೃದ್ಧಿ ಮಾಡಿ ಈ ಅಭಿವೃದ್ಧಿ ಅಂತ ಅಂದರೆ ಬರೀ ನಾವು ಜಾತ್ರೆ ಮಾಡೋದು ಇದಲ್ಲ, ಈ ವಿದ್ಯಾಭ್ಯಾಸಕ್ಕೆ ಇನ್ನು ಇದಕ್ಕೆ ಯಾವ ಥರ ಸಾಮಾಜಿಕವಾಗಿ ಎಲ್ಲಕ್ಕೂ ಅನುಕೂಲ ಆಗಿ ನಾವು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ನಮ್ಮ ಎರಡು ಮಾತು ನಾವು ಈ ಸಲ ವಾಲ್ಮೀಕಿ ಜಯಂತಿನ 11ನೇ ತಾರೀಕು ಮಾಡಬೇಕು ಅಂತೇಳಿ ಒಂದು ಡೇಟ್ನ ಫಿಕ್ಸ್ ಮಾಡಿದ್ದು. ಕಾರಣಾಂತರಗಳಿಂದ ಆ ಡೇಟು ಮಿಸ್ ಆದ ಮೇಲೆ ಕನಕ ಜಯಂತಿ 18ನೇ ತಾರೀಕು ಕನಕ ಜಯಂತಿ ಬಂತು. ಅದರಿಂದ ವಾಲ್ಮೀಕಿ ಜಯಂತಿ ಮಾಡೋಕ್ಕಾಗಲಿಲ್ಲ. ಮತ್ತು ನಮ್ಮ ಬಸವಲಿಂಗ ಸಚಿವರು ಈಗಾಗಲೇ ನಮ್ಮ ವಾಲ್ಮೀಕಿ ಭವನಕ್ಕೆ 1 ಕೋಟಿ ರೂಪಾಯಿನ ಕೊಡ್ತೀನಿ, ಕೊಟ್ಟು ಇದರಲ್ಲಿ ಏನು ಕೆಲಸ ಇದೆ ಬಾಕಿ ಇದೆ ಆ ಕೆಲಸನ ಫಿನಿಶಿಂಗ್ ಮಾಡಿ ಆ ಕೆಲಸನೆಲ್ಲ ಆದಾದ ಮೇಲೆ ಒಂದಿನ ಶ್ರೀನಿವಾಸ ಚರ್ಪುರ 6 ತಿಂಗಳು ಸ್ವಾಮಿಗಳು ಸತ್ಯಾಗ್ರಹ ಮಾಡಿ ಜನಾಂಗಕ್ಕೋಸ್ಕರ ಹೋರಾಟ ಮಾಡಿದ ಪಾರ್ಟಿಯವರಲ್ಲ ಅವರು. ನಾನು ಆ ಪಾರ್ಟಿ ಈ ಪಾರ್ಟಿ ಅನ್ನಿತ ಭಾವಿಸಬಾರ್ದು. ಎಲ್ಲರೂ ಸೇರಿ ನಾವು ಸ್ವಾಮಿಗಳಿಗೆ ಬಂಧಿಸಬೇಕು, ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಕೊಡಬೇಕು, ಜಾತ್ರೆ ಮಹೋತ್ಸವಕ್ಕೆಲ್ಲ ಸೇರಬೇಕು. ಇದು ಈ ಭವನ ಇದ್ರ ಬಗ್ಗೆಯೂ ಎಲ್ಲ ಸೇರಬೇಕು. ಜನಾಂಗದ ಬಗ್ಗೆ ಅವರೆಲ್ಲ ಹೋರಾಟ ಮಾಡಿ ನಮಗೆ ಜನಾಂಗಕ್ಕೆ ಪಕ್ಷದಿಂದ ಅಲ್ಲ, ಪಕ್ಷ ಅಲ್ಲ, ಎಲ್ಲ ಜನಾಂಗಕ್ಕೂ ವಿದ್ಯಾಭ್ಯಾಸದಿಂದ ಎಲ್ಲರಿಗೂ ಅನುಕೂಲ ಇಲ್ವ ಜನಾಂಗಕ್ಕೆ? ಎಲ್ಲ ತಿಳ್ಕೊಂಡು ಸಹಾಯ ಮಾಡಬೇಕು. ಆ ಪಕ್ಷದವ್ರು ಮಾಡ್ತಾವ್ರೆ, ಈ ಪಕ್ಷದವ್ರು ಮಾಡ್ತಾವ್ರೆ ಅನ್ನಬಾರ್ದು, ಅಂದಿತ ಭಾವಿಸಬಾರ್ದು. ಇದು ST ಸವಲತ್ತುಗಳನ್ನ ಪಡ್ಕೊಳ್ಳೋದಿಲ್ವೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಪಡ್ಕೋತಾ ಇದ್ದಾರೆ. ಅದರಿಂದ ಸ್ವಾಮಿಗಳು ಎಷ್ಟು ಹೋರಾಟ ಮಾಡಿ ನಮಗೆ ತಂದಿದ್ದಾರೆ. 3% ಇದ್ದು 7%ಗೆ ಹೋರಾಟ ಮಾಡಿ 6 ತಿಂಗಳು 2 ತಿಂಗಳು ಉಪವಾಸ ಮಾಡಿ ತಂದಿದ್ದಾರೆ. ನಾವು ಸ್ವಾಮಿಗಳ ಕಾರ್ಯಕ್ರಮಕ್ಕೆ ಬಂಧಿಸಬೇಕು ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಸ್ಕಾರ. ನಮ್ಮ ತಾಲೂಕಿನಾದ್ಯಂತ ನಮ್ಮ ಏನು ನಾಯಕ ಜನಾಂಗದ ಸಮುದಾಯದವರೆಲ್ಲ ಸೇರಿ ಅವರಲ್ಲಿರುವಂಥ ತನು ಮನ ಧನ ಕೊಟ್ಟು ಆ ಜಾತ್ರೆಗೆ ಹೆಚ್ಚಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಮ್ಮ ನಾಯಕ ಜನಾಂಗದ ಪರವಾಗಿ ಮತ್ತು ನಮ್ಮ ತಾಲೂಕಿನ ಪರವಾಗಿ ಎಲ್ಲ ಗ್ರಾಮಗಳ ಪರವಾಗಿ ಆ ವಾಲ್ಮೀಕಿ ಜಯಂತಿ ಮಹೋತ್ಸವಕ್ಕೆ ಆಚರಿಸಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊತಾರೆ.